ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಕಾಲ್ತುಳಿತದಲ್ಲಿ ಇನ್ನು ಕುಣಿಗಲ್ ತಾಲೂಕಿನ ಮನೋಜ್ ಎಂಬಾತ ಕೂಡ ಸಾವನ್ನಪ್ಪಿರತಕ್ಕಂತಹದ್ದು. ಈ ಒಂದು ಪೋಷಕರ ಆಕ್ರಂದನ ಇದೀಗ ಮುಗಿಲು ಮುಡುತ್ತಾ ಇದೆ. ಬೇಗ ಬ್ರೇಕಿಂಗ್ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆಯಲ್ಲಿ ಮನೋಜ್ 19 ವರ್ಷದ ಮನೋಜ್ ಇದೀಗ ಸಾವನ್ನಪ್ಪಿರತಕ್ಕಂತಹದ್ದು. ಅಂತ್ಯಕ್ರಿಯೆ ವೇಳೆ ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡುತ್ತಾ ಇದೆ. ಮೃತದೇಹದ ಮುಂದೆ ಕಣ್ಣೀರಿಟ್ಟಿರ್ತಕ್ಕಂಥ ಕುಟುಂಬ ಸಾಕಷ್ಟು ನೋವಿನಲ್ಲಿರತಕ್ಕಂತಹದ್ದು. ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿ ನಡೆದಂತಹ ಮನೋಜ್ ಅಂತ್ಯಕ್ರಿಯೆಯನ್ನು ಇದೀಗ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿ ಇರತಕ್ಕಂಥ ನಾಗಸಂದ್ರ ಗ್ರಾಮದಲ್ಲಿ ಮಾಡಿರ್ತಕ್ಕಂತಹದ್ದು. ಮನೋಜ್ ಅವರ ತೋಟದಲ್ಲಿ ನಡೆದಂತಹ ಅಂತ್ಯಕ್ರಿಯೆ ಇದೀಗ ಆಗಿರುವಂತಹದ್ದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರತಕ್ಕಂಥ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರತಕ್ಕಂಥ ಮನೋಜ್ ಅವರ ಅಂತ್ಯಕ್ರಿಯೆಯನ್ನು ಇದೀಗ ನಡೆಸಲಾಗಿದೆ. ಸಂಬಂಧಿಕರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಒಂದು ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಬೆಂಗಳೂರಿನ ಹೆಬ್ಬಾಳ ಬಳಿಯ ಕೆಂಪಾಪುರದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BBM ಓದ್ತಾ ಇದ್ದಂತಹದ್ದು ಮನೋಜ್. ಯಲಹಂಕದಲ್ಲಿ ತಂದೆ ತಾಯಿ ಹಾಗೂ ತಂಗಿ ಜೊತೆ ವಾಸವನ್ನು ಮಾಡ್ತಾ ಇದ್ರು. ಏನನ್ನೇ ಸ್ನೇಹಿತರ ಜೊತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೆರಳಿದ್ದಂತಹ ವೇಳೆಯಲ್ಲಿ ಕಾಲ್ತುಳಿತದ ಸಂದರ್ಭದಲ್ಲಿ ಆಗಿರ್ತಕ್ಕಂತಹದ್ದು. ಮನೋಜ್ ಇದೀಗ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದೀಗ ಪೋಷಕರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಸರ್ ಒಬ್ಬ ಸಾತ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಪುನೀತ್ ಅಂತ ಹೇಳ್ಬಿಟ್ಟು ಪುನೀತ್ ಬಂದು ಮನೆ ಹತ್ರ ಬಂದು ಕರ್ಕೊಂಡು ಹೋದ ಸರ್ ನನ್ನ ಮಗನ ಬಾರ ಹೋಗೋಣ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗಾಯ್ತು ಸರ್. ನನ್ನ ಮಗನ ಪರಿಸ್ಥಿತಿ ನೋಡಿ ಸರ್. ಒಬ್ಬನೇ ಮಗ ಸರ್ ಇರೋದು. ಎಷ್ಟೋ ಕನ್ಸ್ಕೊಂಡು ಓದ್ಕೊಂಡಿದ್ದೆ ಸರ್. ಅವ್ನ ಮಗಿರೋನು ಎಲ್ಲ ಕನಸು ಹೋಯ್ತು ಸರ್. ಮಕ್ಕಳು ಎಜುಕೇಶನ್ ಚೆನ್ನಾಗಿ ಓದಿಸ್ಬೇಕು ಅಂತ ಹೋಗಿರೋ ಸರ್. ನಾವೆಲ್ಲ 22 ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಹೋಗಿ. ಸರ್ ಚೆನ್ನಾಗಿದೆ ಸರ್. SLC ಡಿಸ್ಟಿಂಕ್ಷನ್ ಬಂದಿದೆ ಸರ್. SLC ಸೆಕೆಂಡ್ PU 82% ಬಂದಿದೆ ಸರ್. ಚೆನ್ನಾಗಿ ಓದ್ತಾ ಇದೆ ಸರ್. ಎಜುಕೇಶನ್ ಚೆನ್ನಾಗಿದೆ ಸರ್. ತುಂಬಾ ಒಳ್ಳೆ ಹುಡುಗ ಸರ್. ಕೆಟ್ಟ ಹ್ಯಾಬಿಟ್ಸ್ ಏನೂ ಇಲ್ಲ. ಬರೀ ಫ್ರೆಂಡ್ಗಳ ಜೊತೆ ಹೋಗೋದು ಅಷ್ಟೇ ಸರ್. ಅವನು ಸರ್ ಅವ್ನು BBA ಮಾಡಿಬಿಟ್ಟು ಒಂದು ಫೈನಾನ್ಸಿಯಲ್ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಗಳು ಯಾವ್ದಾದ್ರು ಫಾರಿನ್ ಕಂಪ್ನಿಗೆ ಬರ್ತದೆ ಅದಕ್ಕೆ ಜಾಯ್ನ್ ಆಗ್ತೀನಿ ಕಣಪ್ಪ ಅಂತ. ಇನ್ನು 2 ವರ್ಷ ಓದಪ್ಪ ನೀನು, ಆಮೇಲೆ ಬೇಕಾದ್ರೆ ನೀನು ಓದಿದ್ವಿ ಅಂತ ಹೇಳಿದೆ. ನೆನ್ನೆ ತಾನೇ ಹೇಳ್ದೆ, ಇಲ್ಲ ಕಣಪ್ಪ ನೆಕ್ಸ್ಟ್ ವಾರ ಆಯ್ತು ಕಣಪ್ಪ ಫೀಸ್ ಕಟ್ಟಬೇಕು ಅಂತ. ಫೀಸ್ ಕಟ್ತೀನಿ ಮಗನೇ, ಹೋಗಿ ಊರಿಗೆ ಹೋಗಿ ಎತ್ಕೊಂಡ್ಬರ್ತೀನಿ. ಅವ್ರ ಅಕೌಂಟಲ್ಲಿ ದುಡ್ಡು ಐತೆ ಎತ್ಕೊಂಡ್ಬಂದು ಫೀಸ್ ಕಟ್ತೀನಿ, ನೀನು ಹೋಗಿ ಮುಂದಿನ ವಾರದಿಂದ ಅಂತ ಹೇಳಿದೆ. ಒಂದು ಕಡೆದಾಗಲೂ ಮ್ಯಾಚ್ ನೋಡೋದು ಸರ್ ಕೂತ್ಕೊಂಡು ಮನೇಲಿ ಟಿವಿಲಿ ಫುಲ್ ಖುಷಿಯಾಗಿದೆ. ಟಿವಿ ಅಂದ್ರೆ ಇನ್ನು ಮ್ಯಾಚ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಸರ್. ನಾನು ಮಲ್ಕೊಂಡಿದ್ದೆ. ಅವನಿಗೋಸ್ಕರ ಅವನು ಎದ್ದಾರಲ್ಲ ಅಂತ ಒಂದು ಕೂಗ್ ಕಟ್ತಾ ಇದ್ದಿಲ್ಲ, ಎಲ್ಲ ಮಾಡ್ತಿದ್ದಿಲ್ಲ ಅಂತ ನಾನು ನೋಡ್ತಿದ್ದೆ ಸರ್. ಸರ್ ನಮ್ಮ ಪಾನಿಪುರಿ ಅಂಗಡಿ ಸರ್. ನಾವು ಬಿಸ್ನೆಸ್ ಎಳ್ಳಗಡೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿರೋ ಸರ್. ನಾವು ಕನಸು ಕಟ್ಕೊಂಡು ಮಗ ಚೆನ್ನಾಗಿ ಹೋದ್ರೆ ಮಗನೇನೋ ಒಂದು ಲೈಫ್ ಚೆನ್ನಾಗಾಗುತ್ತೆ ಅಂತ ನಾವು ಮಾಡೋದು ಸರ್. ಇವ್ ಮಗ ನಾವಿಲ್ಲ ಸರ್. ನಾವು ಯಾರು ಸರ್ ಬದುಕ್ಬೇಕು ಸರ್? ನಾವು ಯಾರು ಕಾರಣ ಅಂತ ಹೇಳಿ ಸರ್. ಯಾರು ಕಾರಣ ಅಂತ ಹೇಳಕ್ಕಾಗಲ್ಲ ಸರ್. ಸರ್ಕಾರ ನಿರ್ಲಕ್ಷ್ಯ ಸರ್. ನನ್ನ ಮಗನ ಏನಾರು ಮುಂಜಾಗ್ರತೆ ಕ್ರಮ ತಗೊಂಡೋಗಿ ಹಿಂಗೆ ಆಗ್ಬಿಡುತ್ತೆ ಸರ್. ನನ್ನ ಮಗ ಅಲ್ಲ ಸರ್. ಅಲ್ಲಿ ಸತ್ತಿರೋರ್ಗಿಂತ ಎಷ್ಟು ನೋವಿರ್ಬೇಕು ಸರ್. 9 ಜನ 10 ಜನ ಸತ್ತೋಗಿದಾರಲ್ಲ, ಅವ್ರಿಗೆಲ್ಲ ಎಷ್ಟು ನೋವಿರ್ಬೇಕು ಸರ್. ಅವರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಮುಂಜಾಗ್ರತೆ ತಗೋಬೇಕ ಸರ್ ಇವ್ರು ಮೊದಲೇ. ನೋಡಿ ಈಗ ನನ್ನ ಮಗನ ಯಾರು ಸರ್ ತಂದು ಕೊಡ್ತಾರೆ? ನನ್ನ ಮಗನ ತಂದು ಕೊಡ್ತಾರೆ ಸರ್. ಅವ್ರು ಕೋಟೆ ಕೊಟ್ಟು ನನ್ನ ಮಗ ಬರ್ತಾನೆ ಸರ್. ಗೌರ್ಮೆಂಟ್ ಅವ್ರು ಬಂದು ಮಾತಾಡ್ಸಿದ್ರ ನಿಮ್ಮನ್ನ? ಬರ್ತೀನಿ ಸರ್. ಅಪ್ಪಾಜಿಗೆ ಹೇಳ್ಬಿಟ್ಟು ಹೋದ, ಬರ್ಲಿಲ್ಲ ಅಣ್ಣ, ಇನ್ನ ಮನೆ ಬರ್ಲಿಲ್ಲ. ಹಿಂಗಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಕನ್ನಡ, ಕಳಿಸಿರ್ಲಿಲ್ಲ. ಹೋಗ್ಬಿಟ್ಟಿಂದ ಬರ್ಲೇ ಇಲ್ವಲ್ಲ. ಯಾರಣ್ಣ ನಮಗೆ ದಿಕ್ಕು ಇರೋನು ಮಗ? ಯಾರನ್ ಮಗ ಅಂತ ಕರೀಲಿ ನಾವು? ಏನಪ್ಪ ಮಾಡೋಣ ನಾವು? ಮನಜಾರಪ್ಪ ಮಾರ ನನ್ ಗಂಡ ಏನಪ್ಪ ಮಾಡೋಣ ನಾನು? ನೀನಿಲ್ಲ ಅಂದ್ರೆ ನಾನು ಹೆಂಗಪ್ಪ ಬದ್ಗಣ? ಚೆನ್ನಾಗಿ ಓದ್ತಾ ಇದ್ದ. ಫ್ರೆಂಡ್ ಹುಡುಗರು ಕರ್ಕೊಂಡು ಹೋಗ್ತಿರ್ಗ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ ಅಣ್ಣ. ಏನಣ್ಣ ಹಿಂಗಾಯ್ತು? ಅವ್ರು ಚೆನ್ನಾಗವ್ರೆ. ನನ್ನ ಮಗ ಓದ್ನಲ್ಲ, ನನ್ನ ಮಗಂಗ್ ಬಂತಾರಪ್ಪ. ನನ್ನ ಮಗನ್ ಕಾಪಾಡ್ಲಿಲ್ವಲ್ಲ. ಅಯ್ಯ ದುಡ್ಡು ತಣ್ಣ ನಾನೇನ್ ಮಾಡ್ಕೊಳ? ನನ್ನ ಮಗನ್ ಕರ್ಕೊಂಬತ್ತಾರಣ್ಣ. ನನ್ನ ಮಗನ್ ಕರ್ಕೊಂಬರ್ಲಣ್ಣ.
ನನ್ ಮಗನ್ ಕರ್ಕೊಂಬಂದ್ ಕೊಡ್ಲಿ ನನ್ಗೆ. ನನ್ ಮಗ ಬಂದ್ರೆ ಸಾಕ್ ನನ್ಗೆ. ನನ್ ಮಗ ಬೇಕು ನನ್ಗೆ. ನನ್ ಮಗ ಬೇಕು. ಏನಂತ ಮಾತಾಡಿದ್ರಿ ನಿಮ್ಮ ಮಗನ ಹತ್ರ ಕೊನೆಯದಾಗಿ? ಏನಿಲ್ಲ, ಅವರಪ್ಪನ ಜೊತೆ ಹೋಗ್ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿತ್ತು. ಮೊಬೈಲ್ ಬಿಟ್ಟು ಹೋಗಿದ್ದ. ಅಮ್ಮ ಮೊಬೈಲ್ ಕೊಡಮ್ಮ ಅಂತ ಅಂದ. ಮೊಬೈಲ್ ಕೊಟ್ಟೆ. ಹುಷಾರಾಗಿ ಹೋಗ್ಬಾರ ಅಂತ ಅಂದಿದ್ದ ಅಷ್ಟೇ. ನಾನು ಇನ್ ಬರ್ಲೇ ಇಲ್ಲ, ಇನ್ ಮಾತು ಇಲ್ಲ, ಏನು ಇಲ್ಲ. ಏನಣ್ಣ ಹಿಂಗ ಆಯ್ತಲ್ಲ, ಏನ್ ಮಾಡೋದು? ಯಾರು ಕೊಡ್ತಾರೆ ನನ್ ಮಗುನ? ನನ್ ಮಗ ಬೇಕು ನನ್ಗೆ. ನನ್ಗೆ ಯಾರು ತಂದು ಕೊಡ್ತಾರೆ ನನ್ ಮಗುನ? ಓದ್ತಾ ಇದ್ದ ಅಣ್ಣ, ಚೆನ್ನಾಗಿ ಓದ್ತಾ ಇದ್ದ. ರೆಸಿಡೆನ್ಸಿ ಕಾಲೇಜಿನಲ್ಲಿ BBM ಓದ್ತಾ ಇದ್ದಂತಹ ಮನೋಜ್ ಕೆಲವೊಂದು ಕಡೆ ಈ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸ್ನೇಹಿತರು ಕರೆದ್ರು ಅಂತ ಹೇಳಿ ತಂದೆಗೆ ಹೇಳಿ ಹೊರಟಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಬೇಕು, ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಬೇಕು, ನಾನು ಕೂಡ ಎಂಜಾಯ್ ಮಾಡಬೇಕು ಅಂತ ಹೇಳಿ ಹೋಗಿರ್ತಕ್ಕಂಥದ್ದು. ಆಗಿರ್ತಕ್ಕಂತಹ ದುರ್ಘಟನೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕೆಲವೊಂದು ಕಡೆ ಸ್ನೇಹಿತರು ಇದ್ದಂತಹ ಸಂದರ್ಭದಲ್ಲಿ ಇಷ್ಟೊಂದು ಜನಗಳ ಮಧ್ಯೆ ಯಾರು ತಾನೇ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಲ್ಲ ಅಂತ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ರಕ್ಷಣೆ ಮಾಡಲಿಕ್ಕೆ ಈ ಒಂದು ಸ್ನೇಹಿತರು ಜೊತೆಗಿದ್ರ ಅಥವಾ ಆ ಒಂದು ಗಲಾಟೆಯಲ್ಲಿ ಅವ್ರು ಬೇರೆ ಇವ್ರು ಬೇರೆ ದೂರ ಆದ್ರ ಈ ಒಂದು ಸ್ನೇಹಿತರ ಮೇಲೆ ಬಂದಿರತಕ್ಕಂತಹದ್ದು ಆರೋಪ. ಕೆಲವೊಂದು ಕಡೆ ನನ್ನ ಮಗನ್ನ ಕರ್ಕೊಂಡು ಹೋಗಿ ಅವ್ರು ಚೆನ್ನಾಗಿದ್ದಾರೆ, ಇದು ತಾಯಿಯ ನೋವಿನ ಮಾತದು. ಅವ್ರು ಚೆನ್ನಾಗಿದ್ದಾರೆ, ನನ್ನ ಮಗ ಹೋದ, ನನ್ನ ಮಗನ ಕರ್ಕೊಂಬರಲಿ, ನೋವಿನಿಂದ ಮಾತನಾಡಿರ್ತಕ್ಕಂತಹದ್ದು. ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ. 50,000 1 ಲಕ್ಷ ಸೇರ್ತಕ್ಕಂಥ ಜನರಲ್ಲಿ 2-3 ಲಕ್ಷ ಜನ ಸೇರಿದ್ರೆ ಪೊಲೀಸರು ತಾನೇ ಎಲ್ಲಿಂದ ಕಂಟ್ರೋಲ್ ಮಾಡ್ತಾರೆ? ಇದೀಗ ತಾಯಿಯ ಒಂದು ಆಕ್ರಂದನ ಮುಗಿಲು ಮುಡ್ತಾ ಇದೆ. ನನಗಿರ್ತಕ್ಕಂಥದ್ದು ಒಬ್ಬನೇ ಮಗ, ನನ್ನ ಮಗನ ಕೊಡಿ, ನನ್ನ ಮಗನ ಕರ್ಕೊಂಬನ್ನಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸರ್ಕಾರದ ಬಳಿಯೂ ಕೂಡ ಇದಕ್ಕೆ ಉತ್ತರ ಇಲ್ಲ, ಯಾವುದೇ ಅಧಿಕಾರಿಗಳ ಬಳಿ ಕೂಡ ಉತ್ತರ ಇಲ್ಲ.